ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕೊರೋನಾ ಆತಂಕದ ನಡುವೆ ಗೊರಬಾಳದಲ್ಲಿ ಆಫ್ರಿಕನ್ ಹಂದಿ ಜ್ವರ. ಕೊರೋನಾ ಆತಂಕದ ಮಧ್ಯೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಇಳಕಲ ತಾಲೂಕಿನ ಗೊರಬಾಳ ಗ್ರಾಮದ ಹಂದಿಗಳ ಸಾಕಾಣಿಕೆ ಕೇಂದ್ರದಲ್ಲಿ ಪತ್ತೆಯಾಗಿದೆ. ಅನ್ಯ ರಾಜ್ಯದಿಂದ ಹಂದಿಗಳನ್ನು ಆಮದು ಮಾಡಿಕೊಂಡಿರುವ ವೇಳೆ ಜ್ವರ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಕಳೆದ ಮೇ 22ಕ್ಕೆ ಪಶುಸಂಗೋಪನಾ ಇಲಾಖೆ ಹಂದಿಗಳ ರಕ್ತದ ಮಾದರಿಯನ್ನು ಭೂಪಾಲ್ನ ಲ್ಯಾಬೊರೇಟರಿಗೆ ಕಳುಹಿಸಿ ಪರೀಕ್ಷಿಸಲಾಗಿದೆ. ಹಂದಿಗಳಿಗೆ ಆಫ್ರಿಕನ್ ಜ್ವರ ಇರುವುದು ದೃಢಪಟ್ಟಿದೆ. ಹೀಗಾಗಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು 3 ರ್ಯಾಪಿಡ್ ಟೀಮ್ಗಳನ್ನು ಕಾರ್ಯಾಚರಣೆಗೆ ಇಳಿಸಿದ್ದಾರೆ. 1 ಕಿಲೋಮೀಟರ್ ವರೆಗೆ ರೋಗ ಪೀಡಿತ ವಲಯ ಹಾಗೂ 1 ರಿಂದ 10 ಕಿಲೋಮೀಟರ್ ವರೆಗೆ ಜಾಗೃತ ವಲಯ ಎಂದು ಘೋಷಿಸಲಾಗಿದೆ. ಈ ಕುರಿತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಇಷ್ಟು. ಆಫ್ರಿಕನ್ ಸ್ವೈನ್ ಫೀವರ್ ಅಥವಾ ಹಂದಿ ಇದು ಸ್ವೈನ್ ಫೀವರ್ ರೋಗ ಏನಿದೆ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಬಂದಿದೆ. ಈಗ ಆಲ್ರೆಡಿ ನಾವು ರಾಮನಗರ, ಬೆಂಗಳೂರು, ಚಿಕ್ಕಬಳ್ಳಾಪುರ ಅಲ್ಲಿ ನಾವು ಕೆಲವು ಮತ್ತು ಇವನ್ ಬೀದರ್ನಲ್ಲಿ ಕೂಡ ಈ ರೋಗ ಕಾಣಿಸ್ಕೊಂಡಿತ್ತು. ಭಾರತ ಸರ್ಕಾರದ ನಿರ್ದೇಶನದಂತೆ ಅಲ್ಲಿ ಕೂಡ ಅದನ್ನು ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇದು ಮೂಲತಃ ಕೇರಳದಿಂದ ನಮ್ಮ ರಾಜ್ಯಕ್ಕೆ ಬಂತು. ಕೇರಳ ಮತ್ತು ನಾಗಾಲ್ಯಾಂಡ್ ಅಲ್ಲಿ ಹಂದಿ ಸಾಕಾಣಿಕೆ ಜಾಸ್ತಿ ಇದೆ. ಅಲ್ಲಿಂದ ನಮ್ಮ ಜಿಲ್ಲೆಗೆ ಬಂತು. ಬಂದ ತಕ್ಷಣ ನಾವು ನಮ್ಮ ಜಿಲ್ಲೆಗೆ ಬಂದಕ್ಕೆ ನಾವು SOP ಪ್ರಕಾರ ನಮ್ಮ ಸರ್ಕಾರದ ಕಾರ್ಯದರ್ಶಿಯವರ ನೋಟಿಫಿಕೇಷನ್ ಅಧಿಸೂಚನೆಯ ಪ್ರಕಾರ ನಾವು ಅದರ ಎಲ್ಲ PPE ಕಿಟ್ಟನ್ನು ಧರಿಸಿಕೊಂಡು ಅದನ್ನು ರೋಗ ಹತೋಟಿ ತೆಗೆದುಕೊಳ್ಳಲು ಎಲ್ಲ ಕ್ರಮ ವಹಿಸಿದ್ವಿ ವೈಜ್ಞಾನಿಕ. ಏನದ ಈಗ ಹೊಸ ಬ್ಯಾಚ್ ಮರಿಗಳನ್ನ ಏನು ತೊಗೊಂಬರ್ತಾರೆ ಇವರು ಕೇರಳಕ್ಕೆ ಮತ್ತು ನಾಗಾಲ್ಯಾಂಡ್ ಹೋಗುವಂಥ ಸಂದರ್ಭ. ಅಲ್ಲಿಂದ ಹಂದಿಗಳನ್ನು ಆ ಕಡೆಯಿಂದ ಇಲ್ಲಿ ತೊಗೊಂಬಂದಾಗ ಇವರಿಗೆ ಗೊತ್ತಿರಲ್ಲ ಅದು ರೋಗ ಐತೆ ಅನ್ನೋದು ಗೊತ್ತಿರಲ್ಲ. ತೆಗೆದುಕೊಂಡು ತಮ್ಮ ಫಾರ್ಮಲ್ಲಿ ಸಾಕ್ತಾ ಇರ್ತಾರೆ. ಸಾಕ್ತಾ ಇದ್ದಂಗೆ ಮುಂದೆ ಹೋಗ್ತಾ ಅದು ಜಾಸ್ತಿ ಜ್ವರ ಬರುವುದು, ಡೆತ್ಸ್ ಸ್ಟಾರ್ಟ್ ಆಗ್ತವೆ. ಒಂದು 100 ಹಂದಿ ಫಾರ್ಮ್ನಲ್ಲಿ ಡೈಲಿ ಒಂದು 4-5 ಡೆತ್ಸ್ ಸ್ಟಾರ್ಟ್ ಆಗ್ತವೆ. ಮತ್ತು ಜ್ವರ ಬರ್ತವೆ, ಆಹಾರ ತಿನ್ನೋದು ನಿಲ್ಲಿಸ್ತವೆ, ಶೀತ ಬಾಧೆ ಅಂದರೆ ಕೆಮ್ಮುವುದು, ನರಳುವುದು ಈ ರೀತಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಥಳೀಯ ನಮ್ಮ ಡಾಕ್ಟ್ರು ಹೋಗಿ ವಿಸಿಟ್ ಮಾಡಿದರು, ಬ್ಲಡ್ ಕಲೆಕ್ಷನ್ ಮಾಡಿದರು. ಡೆತ್ಸ್ ಕಂಟ್ರೋಲ್ ಆಗಲಿಲ್ಲ. ಇಮಿಡಿಯೇಟ್ಲಿ ಸ್ಯಾಂಪಲ್ಸನ್ನು ಮತ್ತು ಬ್ಲಡ್ ಸ್ಯಾಂಪಲ್ಸು ಡೆತ್ ಆದಂಥ ಲಿವರು, ಲಂಗ್ಸು ಮತ್ತು ಇವನ್ನ ಆರ್ಗನ್ಸನ್ನು ನಮ್ಮ ಹೈ ಸೆಕ್ಯೂರಿಟಿ ಆ್ಯನಿಮಲ್ ಡಿಸೀಸ್ ಲ್ಯಾಬೊರೇಟರಿ ಭೋಪಾಲಕ್ಕೆ ಕಳಿಸ್ಕೊಟ್ವಿ. ಅಲ್ಲಿ ಅದು ದೃಢಪಟ್ಟ ಮೇಲೆ ನಾವು ಅದರ ಬಗ್ಗೆ ಇದು ಆಫ್ರಿಕನ್ ಸ್ವೈನ್ ಫೀವರೇ ಇದೆ ಅನ್ನೋ ಕನ್ಫರ್ಮ್ ಆದಮೇಲೆ ಅದರ SOP ಪ್ರಕಾರ ನಾವು ಕ್ರಮ ಕೈಗೊಂಡ್ವಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.